ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮಹಿಮೆ ನಿನಗಯ್ಯ, ಮಹತ್ತು ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ತು ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನಾತ್ಮ ಯೇಸುವಿಗೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನ ನಾಮ ಪರಿಶುದ್ಧ, ಕರ್ತನ ನಾಮ ಪರಿಶುದ್ಧ. ಆ ಕಾರಣಕ್ಕೆ ನಾವು ದೇವರೇ ನಿಮ್ಮ ರಾಜ್ಯ ಬರಲಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ನಮ್ಮ ಅನುದಿನದ ರೊಟ್ಟಿಗಾಗಿ ನಾವು ಕರ್ತನನ್ನು ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 11ರಲ್ಲಿ ಹೀಗೆ ಬೇಡುತ್ತೇವೆ: ನಮ್ಮ ಅನುದಿನದ ರೊಟ್ಟಿಯನ್ನು ಈ ದಿನವೂ ನಮಗೆ ದಯಪಾಲಿಸು. ಪ್ರಿಯರೇ, ಅನುದಿನದ ಆಹಾರ ಎಂದರೆ ಆಹಾರ, ಬಟ್ಟೆ, ವಾಸಸ್ಥಳ, ಮಕ್ಕಳ ಶಿಕ್ಷಣ ಇವೆಲ್ಲವೂ ಒಳಗೊಂಡಿದೆ. ಮಕ್ಕಳು ಶಿಕ್ಷಣ ಪಡೆದು ನೌಕರಿ ಮಾಡಿ ತಮ್ಮ ಅನುದಿನದ ಆಹಾರವನ್ನು ಗಳಿಸಬೇಕು. ಈ ವಿಷಯಗಳನ್ನು ಕೇಳುವುದರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಅಪ್ಪ, ನಮ್ಮ ಪಾಪಗಳನ್ನು ಕ್ಷಮಿಸು, ಅಪ್ಪ ನಮ್ಮನ್ನು ಕೇಡಿನಿಂದ ಬಿಡಿಸು ಎಂಬುದಾಗಿ ಕೇಳುವಂಥದ್ದು ಬಹಳ ಮುಖ್ಯ. ಪ್ರಿಯರೇ, ಅದು ಬಹಳ ಮುಖ್ಯ. ಯಾಕೆಂದರೆ ನಿಜವಾದ ಆತ್ಮಿಕ ಕ್ರೈಸ್ತನು ಯಾರಾದರೂ ಪ್ರಾರ್ಥನೆ ಮಾಡಿ ಎಂದಾಗ ಮನಭಾರದಿಂದ ಅವನು ಪ್ರಾರ್ಥನೆಯನ್ನು ಮಾಡುವವನಾಗಿದ್ದಾನೆ. ಹಾಗೆ ಮಾಡುವಂಥ ಪ್ರಾರ್ಥನೆಗಳನ್ನು ಕರ್ತನು ಕೇಳುವವನಾಗಿದ್ದಾನೆ. ಒಬ್ಬ ವ್ಯಕ್ತಿ ತನ್ನ ಹೃದಯದ ಆವೇದನೆಗಳನ್ನು, ಅಂತಃಕರಣವನ್ನು, ಬೇಕು ಬೇಡುಗಳನ್ನು ಕರ್ತನ ಬಳಿ ಇಟ್ಟು ಪ್ರಾರ್ಥಿಸ್ತಾನೆ. ಅದು ಅತ್ಯಂತ ಅನೂಹ್ಯವಾದದ್ದು ಎಂಬುದಾಗಿ ನಾವು ಗಮನಿಸ್ತೇವೆ. ಇಲ್ಲಿ ಕರ್ತನು ನಮ್ಮ ತಪ್ಪುಗಳನ್ನು ಕ್ಷಮಿಸುವವನಾಗಿದ್ದಾನೆ, ಅನುಮಾನವೇ ಬೇಡ. ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 14ರಲ್ಲಿ ನಾವು ನೋಡ್ತೇವೆ: ಆದುದರಿಂದ ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸುವುದಾದರೆ ಪರಲೋಕದ ನಿಮ್ಮ ತಂದೆಯೂ ಸಹ ನಿಮ್ಮನ್ನು ಕ್ಷಮಿಸುವವನು. ಪ್ರಿಯರೇ, ಮನುಷ್ಯರ ಅಪರಾಧಗಳನ್ನು ಕ್ಷಮಿಸೋಣ. ಒಂದು ವೇಳೆ ನಿಮಗೆ ತುಂಬ ತೊಂದರೆ ಮಾಡಿರ್ತಕ್ಕಂಥ ಮಕ್ಕಳು ಹೃದಯದಲ್ಲಿ ಕಹಿಯಾಗಿ ಇದ್ದೋಗಿದ್ದರೆ ಅದನ್ನು ಕ್ಷಮಿಸಿ. ಕರ್ತನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ನಿಮ್ಮನ್ನು ಪರಂಪರೆಯಿಂದ ಪರಂಪರೆಗೆ ನೀವು ನಡ್ಕೊಂಡು ಬಂದಂಥ ಎಲ್ಲವನ್ನು ಬಿಟ್ಟು ಹೊಸದಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕರ್ತನು ಸಹಾಯ ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ದೇವರೇ ನಿನ್ನ ಪಾದದ ಸನ್ನಿಧಾನಕ್ಕೆ ಬರಲು ಅಪ್ಪ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ, ಮಹಿಮೆಗಾಗಿ ಸ್ತೋತ್ರ ದೇವರೇ. ಅಪ್ಪ, ಯಾರ್ಯಾರು ಮಕ್ಕಳು ದೇವರೇ ಅನುದಿನದ ಆಹಾರಕ್ಕಾಗಿ ಬೇಡ್ತಾ ಇದ್ದಾರೋ ಅಪ್ಪ, ನೀವು ಮಕ್ಕಳಿಗೆ ಅನುದಿನದ ಆಹಾರವನ್ನು ಕೊಡು, ಅನುದಿನದ ರೊಟ್ಟಿಯನ್ನು ಕೊಡು, ಅನುದಿನದ ನೌಕರಿಯನ್ನು ಕೊಡು, ಅನುದಿನದ ವರಮಾನವನ್ನು ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.
ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು.